ಇನ್ನು ಪರಪ್ಪನಗ್ರಹಾರದಲ್ಲಿ ದರ್ಶನ್ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಕೇಸ್ ವಿಚಾರಣೆ ಇದೆಯಲ್ಲ ಒಂದ್ ಕಡೆ ಪರಪ್ಪನಗ್ರಹಾರದಲ್ಲಿ ಏನೇನು ಫೆಸಿಲಿಟಿಯನ್ನ ಮಾಡಿಕೊಳ್ಳಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ಮತ್ತೆ ಮುಂದುವರಿಯುತ್ತೆ ಬಳ್ಳಾರಿಯಲ್ಲೂ ಕೂಡ. ಅಂದ್ರೆ ದರ್ಶನ್ಗೆ ಬಳ್ಳಾರಿ ಜೈಲಿಗೆ ಹೋದ್ರೂ ಕೂಡ ಈಗ ನೆಮ್ಮದಿ ಇಲ್ಲ. ದರ್ಶನ್ ವಿರುದ್ಧ ದಾಖಲಾದಂತಹ ಪ್ರಕರಣದಲ್ಲಿ ಮತ್ತೆ ಗ್ರಿಲ್ ಮಾಡಲಾಗುತ್ತೆ. ರೌಡಿ ಶೀಟರ್ ನಾಗ ಏನಿದ್ದಾನೆ, ವಿಲ್ಸನ್ ಗಾರ್ಡನ್ ನಾಗ, ಆತನ ವಿಚಾರಣೆಯ ನಂತರ ದಾಸನ ವಿಚಾರಣೆ. ಈಗ ಬಳ್ಳಾರಿಗೆ ತೆರಳುವ ಮುನ್ನ ದರ್ಶನ್ 2 ಬಾರಿ ವಿಚಾರಣೆಯನ್ನು ಫೇಸ್ ಮಾಡಿದರು. ರೌಡಿ ಶೀಟರ್ ನಾಗನ ಜೊತೆಗೆ ನಾಗನ ಕಡೆಗೆ ಬೊಟ್ಟು ಮಾಡಿದಂಥ ದರ್ಶನ್, ನಾನು ತಿರೇನ್ ಕ್ಲೋಸ್ ಏನಲ್ಲ, ಅಲ್ಲೇನೋ ಮಾತಾಡಿಸ್ದೆ, ಎಲ್ಲ ಕೂತಿದ್ರು, ಮಾತಾಡುವಾಗ ಕರೆದು ನಾ ಹೋದೆ ಅಂತೇಳಿ. ಸೊ ಗ್ರಿಲ್ ನಡೆಸಿ ನಾಗನ ಹೇಳಿಕೆಯನ್ನು ಆಧರಿಸಿ ದರ್ಶನ್ ವಿಚಾರಣೆ ನಡೆಯುತ್ತೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ನಕಲಿ ಸಿಮ್ಗಳ ಸಪ್ಲೈ ಬಗ್ಗೆ ಕೂಡ ಈಗ ಒಂದಷ್ಟು ಮಾತುಗಳಿತ್ತು. ಸೊ ನಕಲಿ ಸಿಮ್ಗಳ ಸಪ್ಲೈ, ನಕಲಿ ದಾಖಲೆ ನೀಡಿ ಸಿಮ್ ಖರೀದಿ ಮಾಡಿದಂಥ ಸಪ್ಲೈ ಮಾಡುವಂಥ ಜಾಲ ಇದು ಒಂದು ಕಡೆ. ಇನ್ನೊಂದು ಕಡೆ ಈಗ ಗ್ರಿಲ್ ನಡೆಸಿ ನಾಗನ ಹೇಳಿಕೆ ಆಧರಿಸಿ ಏನೇನು ಅನ್ನೋದ್ರ ಬಗ್ಗೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ನಕಲಿ ಸಿಮ್ಗಳ ಸಪ್ಲೈ ಬಗ್ಗೆ ಕೂಡ ವಿಚಾರಣೆ ನಡೆಯುತ್ತೆ. ನಕಲಿ ದಾಖಲೆ ನೀಡಿ ಸಿಮ್ ಖರೀದಿ ಮಾಡಿ ಸಪ್ಲೈ ಮಾಡುವಂಥ ಜಾಲ ಇದೆ ಅಂತ. ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಚಪ್ಪ, ಈಗ ಬಳ್ಳಾರಿಗೆ ಹೋದ್ರೂ ಕೂಡ ದರ್ಶನ್ಗೆ ಅಲ್ಲಿ ವಿಚಾರಣೆಯ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಇನ್ನೊಂದು ಕಡೆ ನಕಲಿ ಸಿಮ್ಗಳ ವಿಚಾರ ಏನು, ಸದ್ಯ ಈ ಕೇಸ್ನಲ್ಲಿ ಏನೇನು ಅಪ್ಡೇಟ್ ಇದೆ ರಾಚಪ್ಪ? ಅವಿನಾಶ್, ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ನ ಒಂದು ಫೋಟೋ ವೈರಲ್ ಆದ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನೆಲ್ಲ ಕರ್ಮಕಾಂಡಗಳು ನಡೀತಾ ಇತ್ತು ಅನ್ನುವಂಥದ್ದು ಒಂದೊಂದೇ ಬಟ ಬಯಲಾಗ್ತಾ ಇರುವಂಥದ್ದು. ಅದು ಒಂದು ಕಡೆ ಆದ್ರೆ ಸದ್ಯಕ್ಕೆ ವಿಲ್ಸಗಡ್ ನಾಗ ಜೊತೆಗೆ ದರ್ಶನ್ ಚೇರ್ ಮೇಲೆ ಕುಳಿತು ಸಿಗರೇಟ್ ಅನ್ನು ಸೇದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದೆರಡು ಬಾರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ದರ್ಶನ್ ವಿಚಾರಣೆ ಆಗಿದೆ. ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ಕೂಡ ಆಗಿದೆ. ಮತ್ತಷ್ಟು ವಿಚಾರಣೆ ಅಗತ್ಯ ಇರುವಂತಹ ಕಾರಣದಿಂದಾಗಿ ಬಳ್ಳಾರಿಗೆ ತನಿಖಾಧಿಕಾರಿಗಳು ತೆರಳಿ ಅಲ್ಲಿ ದರ್ಶನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಒಂದು ಕಡೆ ಇರುವಂತದ್ದು. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಎಂಬುವಂತೆ ಒಂದೊಂದು ಸಿಮ್ ಕಾರ್ಡ್ಗಳು ಕೂಡ 3,000 ರಿಂದ 4,000 ರೂಪಾಯಿಗಳಿಗೆ ಮಾರಾಟ ಆಗ್ತಾ ಇತ್ತ ಅನ್ನುವಂತಹ ಅನುಮಾನ ಸಹಜವಾಗಿ ಮೂಡ್ತಾ ಇರುವಂತದ್ದು. ಅದೇ ಒಂದು ಸಿಮ್ ಕಾರ್ಡ್ ಅನ್ನ ಬಳಸಿಕೊಂಡು ಆನ್ಲೈನ್ ಮೂಲಕವಾಗಿ ಜೊತೆಗೆ ಅವರಿಗೆ ಬೇಕಾದಂತಹ ಬೀಡಿ, ಸಿಗರೇಟ್ ಆಗಿರ್ಬೋದು, ಬೇರೆ ಬೇರೆ ಪದಾರ್ಥಗಳೆಲ್ಲವನ್ನ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ತರಿಸ್ಕೊಳ್ತಾ ಇದ್ರು ಅನ್ನುವಂತಹ ಒಂದಿಷ್ಟು ಅಂಶಗಳು ಕೂಡ ಸದ್ಯಕ್ಕೆ ಬಹಿರಂಗಗೊಳ್ತಾ ಇರುವಂತದ್ದು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರೆಸಿರುವಂತದ್ದು. ಯಾವ ರೀತಿಯಾಗೆಲ್ಲ ಅಕ್ರಮಗಳು ನಡೀತಾ ಇತ್ತು, ಅಕ್ರಮದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಈ ಎಲ್ಲ ಕೂಲಂಕುಷವಾದಂತಹ ಒಂದು ತನಿಖೆಯನ್ನು ಕೂಡ ಸದ್ಯಕ್ಕೆ ನಡೆಸಲಾಗ್ತಾ ಇರುವಂತದ್ದು. ಅಂದ್ರೆ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಅವರು ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡು ಈಗ ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಾಚಪ್ಪ.